ಹಲೋ ಗೈಸ್, ಇವತ್ತೇನು ವಿಶೇಷಪ್ಪ ಅಂದರೆ ನಾನು ನನ್ನ ಫ್ರೆಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ದೇವರಾಯನಹಳ್ಳಿ ಕೊರಟಗೆರೆಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಹೋಗ್ಬೇಕನ್ನೋ ಹೋಗಿ ಬರ್ಬೋದು. ಹಿಂಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಓಡಿಸ್ತಾರೆ ನನ್ನ ಫ್ರೆಂಡ್ ತ್ಯಾಗರಾಜ್ ಅಂತ. ಹಿಂಗೆ ಹೋಗ್ತಾ ಅಲ್ಲಿ ಬೆಡ್ದಾಗ ಕಾಣ್ತಾ ಇತ್ತು ನೋಡಿ ಫ್ರೆಂಡ್ಸ್, ಅದೇ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಇದೆ ನೋಡಿ ಫ್ರೆಂಡ್ಸ್. ಬೋರ್ಡ್ ಹಾಕವ್ರಲ್ಲಿ. ಹಿಂಗೆ ಮೇಲಕ್ಕೆ ಅಪ್ಪ ಐತೆ ನೋಡಿ ಫ್ರೆಂಡ್ಸ್, ಹೋಗ್ಬೇಕಂಗೆ. ಸ್ವಲ್ಪ ಮಣ್ಣು ರೋಡ್ ಐತೆ ಫ್ರೆಂಡ್ಸ್, ಹಂಗೆ ಹೋಗ್ಬೇಕು ಮೇಲಕ್ಕೆ. ಹಂಗೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ನನ್ನ ಫ್ರೆಂಡ್ಗೆ ಹೇಳಿದೆ ನಿಧಾನಕ್ಕೆ ಹೋಗೋ, ಮಣ್ಣು ರೋಡ್ ಐತೆ ಅಂತ. ಇಲ್ಲ, ಅವನು ಹೋಗ್ತಾವನೆ ಫ್ರೆಂಡ್ಸ್ ಹಂಗೆ ಒಂದೇ ಗೆರೆಗೆ. ಈ ದೇವಸ್ಥಾನಗಳಿಗೆ 3 ದೇವಸ್ಥಾನ ಸಿಗ್ತಾವೆ ಫ್ರೆಂಡ್ಸ್. ಫಸ್ಟ್ನೇದು ಬಂದ್ಬಿಟ್ಟು ನಿಮಗೆ ಶ್ರೀ ಕೆಂಚರಾಯ ಸನ್ನಿಧಿ ಅಂತ ಸಿಗುತ್ತೆ, ಮತ್ತು ಸೆಕೆಂಡ್ನೇದು ಆಂಜನೇಯ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್. ಆಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್. ಬೆಟ್ಟದ ಮೇಲಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಎಲ್ಲ ವ್ಯೂ ಒಂದು 6-7 ಗಂಟೆಗೆ ಇಲ್ಲಿ ಬಂದುಬಿಡಕ್ಕೆ ಫ್ರೆಂಡ್ಸ್, ಚೆನ್ನಾಗಿ ಕಾಣುತ್ತೆ. ಇದೇ ನೋಡಿ ಫ್ರೆಂಡ್ಸ್ ಕೆಂಚರಾಯನ ಸನ್ನಿಧಿ ಅಂತ. ಹಂಗೆ ಹೋದರೆ ಆಂಜನೇಯ ದೇವಸ್ಥಾನ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇದೆ ಆಂಜನೇಯ ದೇವಸ್ಥಾನ ನೋಡಿ ಫ್ರೆಂಡ್ಸ್. ಹಿಂಗೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇರ್ಬೇಕು ಫ್ರೆಂಡ್ಸ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ ಫ್ರೆಂಡ್, ಹಿಂಗೆ ಹೋಗ್ತಾ ಇರಬೇಕು. ಮುಂದೆ ನನ್ನ ಫ್ರೆಂಡ್ ಹೋಗ್ತಾರೆ ನೋಡಿ ಫ್ರೆಂಡ್ಸ್. ಹಂಗೆ ಹೋಗ್ತಾ ದೇವಸ್ಥಾನ ಅಲ್ಲಿ ಕಾಣ್ತಾ ಇರ್ತಾನೆ ನೋಡಿ ಫ್ರೆಂಡ್ಸ್. ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ. ನಾವು ಭಾನುವಾರ ಬಂದಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ಪೂಜಾರಿನ ಬಾಗ್ಲು ಹಾಕ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವ್ರ ತೋರ್ಸೋಣ ಅಂತ ಹೋದರೆ ಬಾಗ್ಲು ಹಾಕಿದ್ರು ಫ್ರೆಂಡ್ಸ್. ಬಾಗಿಲನ್ನ ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ, ಕಾಣ್ತಾ ಇತ್ತು ಸ್ವಲ್ಪ. ಇವತ್ತಿನ ವಿಡಿಯೋ ಈ ರೀತಿ ಇತ್ತು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್. ಹಲೋ ಗೈಸ್, ಇವತ್ತೇನು ವಿಶೇಷಪ್ಪ ಅಂದರೆ ನಾನು ನನ್ನ ಫ್ರೆಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ದೇವರಾಯನಹಳ್ಳಿ ಕೊರಟಗೆರೆಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಹೋಗಿ ಬರ್ಬೋದು. ಹಿಂಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಓಡಿಸ್ತಾರೆ ನನ್ನ ಫ್ರೆಂಡ್ ತ್ಯಾಗರಾಜ್ ಅಂತ. ಹಿಂಗೆ ಹೋಗ್ತಾ ಅಲ್ಲಿ ಬೆಡ್ದಾಗ ಕಾಣ್ತಾ ಇತ್ತು ನೋಡಿ ಫ್ರೆಂಡ್ಸ್, ಅದೇ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಇದೆ ನೋಡಿ ಫ್ರೆಂಡ್ಸ್. ಬೋರ್ಡ್ ಹಾಕವ್ರಲ್ಲಿ. ಹಿಂಗೆ ಮೇಲಕ್ಕೆ ಅಪ್ಪ ಐತೆ ನೋಡಿ ಫ್ರೆಂಡ್ಸ್, ಹೋಗ್ಬೇಕಂಗೆ. ಸ್ವಲ್ಪ ಮಣ್ಣು ರೋಡ್ ಐತೆ ಫ್ರೆಂಡ್ಸ್, ಹಂಗೆ ಹೋಗ್ಬೇಕು.